ನೆಕ್ಸ್ಟು ನೀವು ಇದನ್ನ ನಾವು ಮಾಜಿಸೋದು ಅಂತ ಹೇಳ್ತೇವೆ. ಹೇಗೆ ಬೇಕಾಗಿರೋ ಪುಂಡಿಗಟ್ಟಿ ಅಂತ ಹೇಳ್ತೇವೆ. ಈ ಮಂಗಳೂರು ಕಡೆಯಲ್ಲೆಲ್ಲ ಈ ಮಾವಿನ ಹಣ್ಣಿನ ಸೀಸನಲ್ಲಿ ಯಾರಾದರೂ ಮನೆಗೆ ನೆಂಟರು ಬರ್ತಿದ್ದಾರೆ, ಇಲ್ಲ ಅಂದರೆ ನಿಮ್ಮ ಮನೆಯಲ್ಲೇ ಯಾವಾಗಲೂ ಕಾಮನ್ ಆಗಿ ಮಾಡುವಂತಹ ರೆಸಿಪಿನ ನಾನಿವತ್ತು ನಿಮಗೆ ಮಾಡಿ ತೋರಿಸ್ಲಿಕ್ಕಿದ್ದೇನೆ. ಅದುವೇ ಒತ್ತು ಶಾವಿಗೆ. ಈ ಒತ್ತು ಶಾವಿಗೆನ 3 ವಿಧವಾಗಿ ಮಾಡ್ಬೋದು. ಅಂದರೆ ಕೆಲವರು ಖಾಲಿ ಕುಚ್ಚಲಕ್ಕಿಲಿ ಮಾಡ್ತಾರೆ. ಸೊ ಮಂಗಳೂರು ಕಡೆ ಕುಚ್ಚಲಕ್ಕಿ ಕಾಮನ್, ಹಾಗಾಗಿ ಕುಚ್ಚಲಕ್ಕಿಲಿ ಮಾಡ್ತಾರೆ. ಇಲ್ಲಾಂದರೆ ಕೆಲವರು ಕುಚ್ಚಲಕ್ಕಿ ಮತ್ತು ನಾವು ಊಟದಕ್ಕಿ ಮತ್ತು ದೋಸೆ ಅಕ್ಕಿ ಅದರ ಕಾಂಬಿನೇಷನ್ ಮಾಡಿ ಮಾಡ್ತಾರೆ. ಕೆಲವರು ಬರೀ ಬೆಳ್ತಿಗೆ ಅಕ್ಕಿಲೂ ಮಾಡ್ತಾರೆ. ಸೊ ನಾನಿವತ್ತು ಮಾಡೋಕ್ಕೆ ಹೋಗ್ತಾ ಇರೋದು ಕುಚ್ಚಲಕ್ಕಿ, ಊಟದಕ್ಕಿ ಮತ್ತು ದೋಸೆ ಅಕ್ಕಿ 3 ಸೇರಿಸಿ ಮಾಡ್ತಾ ಇರೋದು. ಸೊ ತುಂಬ ಟೇಸ್ಟಿಯಾಗಿರುತ್ತೆ. ಮತ್ತು ಈ ರೆಸಿಪಿನ ಹೇಗೆ ಮಾಡೋದು ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ, ಬನ್ನಿ. ನಾನಿಲ್ಲಿ ಒತ್ತು ಶಾವಿಗೆ ಮಾಡೋದಕ್ಕೆ 2 ಗ್ಲಾಸಷ್ಟು ಕುಚ್ಚಲಕ್ಕಿ, 2 ಗ್ಲಾಸಷ್ಟು ದೋಸೆ ಅಕ್ಕಿ ಮತ್ತು ನೀವಿಲ್ಲಿ ಊಟದಕ್ಕಿನೂ ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಬೋದು. ಸೊ ನೀವು 1 ಗ್ಲಾಸ್ ಊಟದಕ್ಕಿ, 1 ಗ್ಲಾಸು ದೋಸೆ ಅಕ್ಕಿನ ಇನ್ಕ್ಲೂಡ್ ಮಾಡಿಕೊಂಡು ನಾನು ಇದನ್ನ ಬೆಳಿಗ್ಗೆನೇ ನೀರಲ್ಲಿ ನೆನೆ ಹಾಕಿಟ್ಟಿದ್ದೀನಿ. ಸೊ ನೆಕ್ಸ್ಟ್ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ತುಂಬ ಕಮ್ಮಿ ಇಂಗ್ರೀಡಿಯೆಂಟ್ಸಲ್ಲಿ ಇದನ್ನ ಮಾಡ್ಕೋಬೋದು. ಸೊ ಫಸ್ಟಿಗೆ ಬನ್ನಿ ಇದನ್ನ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳೋಣ. ನಾನು ನೀಟಾಗಿ ಇದನ್ನೆಲ್ಲ ತೊಳೆದು ಬೆಳಿಗ್ಗೆನೇ ಹಾಕಿಟ್ಟಿರೋದ್ರಿಂದ ಸೊ ಇವಾಗ ಇದನ್ನ ಗ್ರೈಂಡ್ ಮಾಡಿಕೊಂಡ್ರೆ ಆಯಿತು. 5ರಿಂದ 6 ಗಂಟೆಗಳ ಕಾಲ ಈ ರೀತಿಯಾಗಿ ನೀರಲ್ಲಿ ಹಾಕಿ ಫೈನಾಗಿ ಪೇಸ್ಟ್ ಮಾಡ್ಕೊಳ್ಳಿ. ಇದೇನು ಗಟ್ಟಿ ಕಡಿಯೋಂಗಿಲ್ಲ, ಯಾಕಂದರೆ ಇದನ್ನ ನಾವು ಮತ್ತೆ ಬೇಯಿಸೋದಿದೆ. ಅದಕ್ಕೋಸ್ಕರ ನೀವು ನೀರು ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳಿ. ನೀವು ಕಲ್ಲುಪ್ಪನಾದರೂ ಹಾಕ್ಕೋಬೋದು, ಹುಡಿಪ್ಪನಾದರೂ ಹಾಕ್ಕೋಬೋದು. ಮಿಕ್ಸಿ ಜಾರಿಗೆ ಹಾಕೋದ್ರಿಂದ ನಾನಿಲ್ಲಿ ಕಲ್ಲುಪ್ಪನ್ನ ಹಾಕ್ತಾಯಿದ್ದೀನಿ. ಮಿಕ್ಸಿ ಜಾರಲ್ಲಿ ಈ ರೀತಿಯಾಗಿ ಫೈನಾಗಿ ಗ್ರೈಂಡ್ ಆಗಬೇಕು. ಇದು ಈ ರೀತಿಯಾಗಿ ಫೈನ್ ಮಾಡ್ಕೊಳ್ಳಿ. ನೆಕ್ಸ್ಟು ನೀವು ಇದನ್ನ ನಾವು ಮಾಜಿಸೋದು ಅಂತ ಹೇಳ್ತೇವೆ, ಅಂದರೆ ಇದನ್ನ ಬೇಯಿಸ್ತಾ ಇರಬೇಕು. ಸೊ ಅದೇ ಪಾತ್ರೆಗೆ ಹಾಕ್ತಾಯಿದ್ದೀನಿ. ಇದೇ ರೀತಿ ಎಲ್ಲ ಹಿಟ್ಟು ನೀವು ಎಷ್ಟು ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀರಾ ಅದಕ್ಕೆ ಎಷ್ಟು ಬೇಕೋ ಅಷ್ಟನ್ನು ರೆಡಿ ಮಾಡ್ಕೊಳ್ಳಿ. ಸೊ ನಾನು ಅದೇ ಪಾತ್ರೆಗೆ ಹಾಕಿ, ಇದು ನೀವು ನೀರು ದೋಸೆ ಮಾಡಿ ಗೊತ್ತಿದ್ದರೆ ಆ ಕನ್ಸಿಸ್ಟೆನ್ಸಿಗೆ ರೆಡಿ ಮಾಡ್ಕೊಳ್ಳಿ. ಅಂದರೆ ಇದು ನೀರಾಗಿರಬೇಕು ನಮ್ಮ ಹಿಟ್ಟು, ಆಗ ನಿಮಗೆ ಇದನ್ನ ಕಂಪ್ಲೀಟಾಗಿ ಬೇಯಿಸೋದಕ್ಕಾಗತ್ತೆ. ಅದಕ್ಕೋಸ್ಕರ ಸೊ ಇದೇ ರೀತಿ ಇದ್ರ ಕನ್ಸಿಸ್ಟೆನ್ಸಿ ಆಗೋ ತನಕ ನೀರನ್ನ ಆ್ಯಡ್ ಮಾಡ್ತಾ ಬನ್ನಿ. ಇನ್ನೂ ಸ್ವಲ್ಪ ತೆಳುವಾಗಬೇಕು ಮಾಡಿಕೊಂಡು ನೋಡಿ, ಈ ಕನ್ಸಿಸ್ಟೆನ್ಸಿಗೆ ಮಾಡಿಕೊಂಡು ಇದನ್ನ ಕೈ ಬಿಡ್ದಂಗೆ, ಅಂದರೆ ಇದು ತಳ ಹಿಡಿಬಾರ್ದು. ಇದೇ ರೀತಿಯಾಗಿ ಇದನ್ನ ಮಗಿಸ್ತಾ ಬಂದಾಗ ನಿಮಗೆ ಇದು ಕಂಪ್ಲೀಟಾಗಿ ಬೇಯ್ತಾ ಇದು ಉಂಡೆ ಕಟ್ಟೋದಕ್ಕಾಗಬೇಕು. ಆ ಹದಕ್ಕೆ ಬರೋ ತನಕ ಮಾಡ್ಕೊಳ್ಳಿ. ಒಂದು 5ರಿಂದ 10 ನಿಮಿಷಗಳ ಕಾಲ ಇದೇ ರೀತಿ ಬೇಯಿಸ್ತಾ ಬಂದಾಗ ಈ ರೀತಿ ಆಗುತ್ತೆ. ಇದನ್ನ ಈ ರೀತಿಯಾಗಿ ಮಗಿಸ್ತಾನೇ ಇರಬೇಕು. ಸೊ ಇದು ಕಂಪ್ಲೀಟಾಗಿ ಮಗಿಸ್ತಾನೆ ಬೇಯುತ್ತೆ, ಅಲ್ಲಿ ತನಕ ಇದನ್ನ ಬೇಯಿಸ್ಕೊಳ್ಳಿ. ನಿಮಗೆ ಇದು ಎಲ್ಲಿ ತನಕ ಈ ರೀತಿಯಾಗಿ ಕಾಯಿಸ್ಕೋಬೇಕು ಅಂತ ಗೊತ್ತಾಗಿಲ್ಲ ಅಂದರೆ ಈ ರೀತಿಯಾಗಿ ನೀವು ಹಿಟ್ಟನ್ನ ಮುಟ್ಟು ನೋಡಿದಾಗ ನಿಮ್ಮ ಕೈಗೆ ಕಂಪ್ಲೀಟಾಗಿ ಅಂಟಬಾರ್ದು. ಇದು ನೋಡಿ ಸ್ವಲ್ಪ ಅಂಟಿದೆ. ಈ ರೀತಿಯಾಗಿ ಅಲ್ಲಿ ತನಕ ಇದನ್ನ ಬೇಯಿಸ್ಕೋಬೇಕು. ಸೊ ನೀವು ಈ ರೀತಿಯಾಗಿ ಮುಟ್ಟು ನೋಡಿದಾಗ ನಿಮ್ಮ ಕೈಗೆ ಹಿಟ್ಟು ಅಂಟ್ತಾ ಇಲ್ಲ, ಅಲ್ಲಿ ತನಕ ಇದನ್ನ ಕೈ ಬಿಡ್ದಂಗೆ ಕಾಯಿಸ್ಕೊಳ್ಳಿ. ನೋಡಿದ್ರಲ್ಲ, ಆವಾಗಲೇ ಇದ್ದ ಕನ್ಸಿಸ್ಟೆನ್ಸಿ ಮತ್ತು ಇವಾಗ ಆಗಿರೋ ಚೇಂಜಸ್ ಆಗಿರೋ ಕನ್ಸಿಸ್ಟೆನ್ಸಿ ನಿಮಗೆ ಗೊತ್ತಾಗುತ್ತಲ್ಲ. ಆವಾಗಲೇ ನೀರಾಗಿತ್ತು, ಇವಾಗ ಕಂಪ್ಲೀಟಾಗಿ ಗಟ್ಟಿಯಾಗಿದೆ. ಸೊ ನೆಕ್ಸ್ಟು ನಾವು ಇದನ್ನ ಉಂಡೆ ಕಟ್ಟಿ ಇದನ್ನ ಬೇಯಿಸಿದ್ರೆ ಆಯಿತು. ಇದನ್ನು ನಾವು ತಣಿಯೋದಕ್ಕಿಡೋಣ, ಅಂದರೆ ಆಲ್ರೆಡಿ ಬಿಸಿಯಾಗಿದೆ ಅಲ್ಲ. ಸೊ ತಣ್ಣದಾದ್ಮೇಲೆ ಒಂದೊಂದಾಗಿ ಉಂಡೆ ಕಟ್ಟಿ ಇಡ್ಲಿ ಪಾತ್ರೆಯಲ್ಲಿ ಇದನ್ನ ಬೇಯಿಸೋಕ್ಕಿಡಬೇಕು. ಇವಾಗ ಇದು ತಣ್ಣದಾಗಿದೆ. ಸೊ
ತಣ್ಣಾದ್ಮೇಲೆ ನಮ್ಮ ಒತ್ತು ಶಾವಿಗೆಗೆ ಅಂದರೆ ಶಾವಿಗೆ ಮಾಡಲಿಕ್ಕೆ ಎಷ್ಟು ಆ ಪಾತ್ರೆಯಲ್ಲಿ ಹಿಡಿತದೆ ಆ ಸೈಜಿಗೆ ಇದನ್ನ ಉಂಡೆ ಮಾಡ್ಕೋಬೇಕು. ಸೊ ಈ ಹದಕ್ಕೆ ನೀವು ಈ ರೀತಿಯಾಗಿ ಉಂಡೆ ಮಾಡಿಕೊಂಡು, ನಾನು ಇಡ್ಲಿ ಪಾತ್ರೆಯಲ್ಲಿ ಆಲ್ರೆಡಿ ನೀರು ಹಾಕಿಟ್ಟಿದ್ದೀನಿ. ಸೊ ಇದರಲ್ಲಿ ಇದನ್ನ ಒಂದೊಂದಾಗಿ ಇಡ್ತಾ ಬನ್ನಿ. ಈ ರೀತಿಯಾಗಿ ಎಲ್ಲ ಉಂಡೆಗಳನ್ನ ರೆಡಿ ಮಾಡ್ಕೊಳ್ಳಿ. ನೋಡಿ, ಒತ್ತು ಶಾವಿಗೆಗೆ ಬೇಕಾಗಿರೋ ಪುಂಡಿಗಟ್ಟಿ ಅಂತ ಹೇಳ್ತೇವೆ, ಇದನ್ನು ನಾವು ಎಲ್ಲನೂ ರೆಡಿ ಮಾಡಿ ಇಟ್ಟಿದ್ವಿ. ಇದನ್ನ ಒಂದು 20-25 ನಿಮಿಷಗಳ ಕಾಲ ನಾನು ಬೇಯಿಸ್ಕೊಂಡಿದ್ದೇನೆ. ಇದು ಕಂಪ್ಲೀಟಾಗಿ ಬೆಂದಿದೆ. ಮತ್ತು ಇದು ಬಿಸಿ ಬಿಸಿ ಇದ್ದಾಗಲೇ ನಾವು ಒತ್ತು ಶಾವಿಗೆನ ಮಾಡಬೇಕು. ಸೊ ಇವಾಗ ಬಿಸಿ ಬಿಸಿ ಇದೆ, ಬನ್ನಿ ಇದನ್ನ ಒತ್ತು ಶಾವಿಗೆ ಮಾಡ್ಕೊಂಡು ಹೋಗೋಣ. ನೋಡಿ, ನಿಮಗೆ ಈ ರೀತಿಯಾಗಿ ಮಿಷಿನೆಲ್ಲ ಸಿಗುತ್ತೆ ಒತ್ತು ಶಾವಿಗೆದು. ಸೊ ಇದರಲ್ಲಿ ನಾವಿವಾಗ ಶಾವಿಗೆ ಮಾಡೋಕ್ಕೆ ಹೊರಟಿದ್ದೀವಿ. ಇದು ಹಳೇ ಕಾಲದ್ದು. ಸೊ ಬನ್ನಿ ಒಂದೊಂದಾಗಿ ಶಾವಿಗೆನ ಮಾಡ್ಕೊಂಡು ಹೋಗೋಣ. ಒಂದೊಂದೇ ಉಂಡೆನ ಈ ರೀತಿ ತಗೊಂಡು ಇಲ್ಲಿ ಹಾಕೋದಿಕ್ಕಿದೆ, ಅದಕ್ಕೆ ಹಾಕಿ ಇದನ್ನ ಕ್ಲೋಸ್ ಮಾಡಿದರೆ ಈ ರೀತಿಯಾಗಿ ಒತ್ತುತ್ತಾ ಬನ್ನಿ. ಸೊ ನಮ್ಮ ಒತ್ತು ಶಾವಿಗೆ ಇವಾಗ ರೆಡಿ ಆಯಿತು. ಇದೇ ರೀತಿ ಎಲ್ಲ ಶಾವಿಗೆಯನ್ನು ಮಾಡ್ತಾ ಬನ್ನಿ. ನೋಡಿ, ಒತ್ತು ಶಾವಿಗೆನ ಹಾಕಬೇಕಾದ್ರೆ ನೀವು ಒಂದು ಅಗಲವಾದ ಪಾತ್ರೆ ತೊಗೊಳ್ಳಿ. ನಿಮ್ಮ ಮನೆಯಲ್ಲಿ ಯಾವುದಾದ್ರೂ ಅಗಲವಾದ ಪಾತ್ರೆ ಇದ್ದರೆ ಅದರಲ್ಲಿ ಹಾಕಿ. ಯಾಕಂದರೆ ನಾವು ಹಾಕಬೇಕಾದ್ರೆ ಈ ರೀತಿ ಒಂದ್ರ ಮೇಲೆ ಒಂದು ಹಾಕಬಾರ್ದು. ನೋಡಿ, ಇಲ್ಲಿ ಇದಾದಮೇಲೆ ಒಂದಿಷ್ಟು ಗ್ಯಾಪ್ ಇದೆ. ಸೊ ಈ ರೀತಿಯಾಗಿ ಸಪ್ರೇಟಾಗಿ ಹಾಕಬೇಕು. ಆಮೇಲೆ ಇವಾಗ ಫಸ್ಟ್ ಇಲ್ಲಿ ಹಾಕಿದ್ದೀರಾ ಅಂದರೆ ಲಾಸ್ಟಿಗೆ ಇದ್ರ ಮೇಲೆ ಹಾಕಿದರೆ ತೊಂದರೆ ಇಲ್ಲ. ಇಲ್ಲ ಅಂದರೆ ನಮಗೆ ಈ ರೀತಿ ಶಾವಿಗೆನ ಸರಿಯಾಗಿ ಒಂದು ಸಿಂಗಲ್ ತೆಗಿಯೋಕ್ಕೆ ಬರಬೇಕು. ಇಲ್ಲ ಅಂದರೆ ನಿಮಗೆ ಅದು ಕಂಬೈನ್ ಆಗಿ ಬೇರೆ ಯಾವ ಶಾವಿಗೆ ಯಾವುದು ಅಂತ ಗೊತ್ತಾಗಲ್ಲ. ಹಾಗಾಗಿ ಈ ರೀತಿ ಅಗಲವಾದ ಪಾತ್ರೆ ತೊಗೊಂಡು ಅದರಲ್ಲಿ ಹಾಕಿ. ಸೊ ಇವಾಗ ನಮ್ಮದು ಒತ್ತು ಶಾವಿಗೆ ಕಂಪ್ಲೀಟ್ ಆಗಿದೆ. ನೋಡಿದ್ರಲ್ಲ, ನಮ್ಮ ಒತ್ತು ಶಾವಿಗೆ ಮತ್ತು ಮಾವಿನ ಹಣ್ಣಿನ ರಸಾಯನ ಎರಡೂ ರೆಡಿಯಾಗಿದೆ. ಬನ್ನಿ ಇವಾಗ ಇದನ್ನ ಟೇಸ್ಟ್ ಮಾಡೋಣ. ಈ ಒತ್ತು ಶಾವಿಗೆ ಜೊತೆ ನೀವು ಉಪ್ಪಿನಕಾಯಿ ಜೊತೆನೂ ಟ್ರೈ ಮಾಡ್ಬೋದು, ತುಂಬ ಚೆನ್ನಾಗಿ ಅನಿಸುತ್ತೆ. ಉಪ್ಪಿನಕಾಯಿ ಮತ್ತು ತೆಂಗಿನೆಣ್ಣೆ ಈ ಎರಡು ಕಾಂಬಿನೇಷನ್ ಅಂತೂ ಸೂಪರಾಗಿರುತ್ತೆ. ಫಸ್ಟಿಗೆ ನಾನು ಉಪ್ಪಿನಕಾಯಿ ಜೊತೆ ಟೇಸ್ಟ್ ಮಾಡ್ತೀನಿ. ಈ ರೀತಿ ಉಪ್ಪಿನಕಾಯಿ ಹಾಕಿ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡಿಕೊಂಡು ತಿಂದ್ರಂತೂ ತಿಂತಾನೇ ಇರಬೇಕು ಅನಿಸುತ್ತೆ. ಈ ಕಾಂಬಿನೇಷನ್ ನೀವು ಯಾವತ್ತೂ ಟ್ರೈ ಮಾಡಿಲ್ಲ ಅಂದರೆ ಟ್ರೈ ಮಾಡಿ. ತೆಂಗಿನೆಣ್ಣೆ, ಆಮೇಲೆ ಒತ್ತು ಶಾವಿಗೆ, ಆಮೇಲೆ ಉಪ್ಪಿನಕಾಯಿ ತುಂಬ ಚೆನ್ನಾಗಿ ಅನಿಸುತ್ತೆ. ನೆಕ್ಸ್ಟು ನಾವಿವಾಗ ಮಾಡಿರೋ ರಸಾಯನ ಜೊತೆ ಟ್ರೈ ಮಾಡೋಣ. ಸೊ ಈ ರೀತಿಯಾಗಿ ನಿಮ್ಮನೇಲೂ ಟ್ರೈ ಮಾಡಿ. ಪರ್ಫೆಕ್ಟ್ ಆಗಿದೆ. ಸೊ ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ದಲ್ಲಿ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಲೈಕ್, ಕಮೆಂಟ್ ಹಾಗೂ ನಮ್ಮ ಚಾನಲ್ನ ಬೇರೆಯವ್ರಿಗೆ ಶೇರ್ ಮಾಡಿ ನಮಗೆ ಸಪೋರ್ಟ್ ಮಾಡಿ.